ದಿನಾಚರಣೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಹೆಸ್ಕಾಂ ಇಂಡಿ ವಿಭಾಗದಲ್ಲಿ ಸಿದ್ಧಿವಿನಾಯಕ ಭವನ ಇಂಡಿಯಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರರಾದ ಎಸ್.ಎ. ಬಿರಾದರ್ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ವಿಜಯಪುರ ಜಿಲ್ಲೆಯ ಡಿಇಐ ಎಸ್.ಎಸ್. ಪಾಟೀಲ್ ನೇತೃತ್ವದಲ್ಲಿ ಪವರ್ ಮ್ಯಾನ್ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯುತ್ ಲೈನ್ ನಿರ್ವಹಣೆ, ಟ್ರಾನ್ಸ್ಫಾರ್ಮರ್ ದುರಸ್ತಿ ಕಾರ್ಯ ಮಾಡುವ ಎಲ್ಲರ ಮನೆಯ ದೀಪ ಸದಾಕಾಲ ಬೆಳಗಲು ಕರ್ತವ್ಯ ನಿಷ್ಠೆಯಿಂದ ದುಡಿಯುವ ಪವರ್ ಮ್ಯಾನ್ಗಳ ಕಾರ್ಯವನ್ನು ಸ್ಮರಿಸಿ ಸನ್ಮಾನಿಸಿ ಗೌರವಿಸಿದರು. ಪವರ್ ಮ್ಯಾನ್ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಇಂಡಿ ವಿಭಾಗೀಯ ಕಚೇರಿಯಲ್ಲಿ ಬರುವ ಉಪವಿಭಾಗಗಳಾದ ಇಂಡಿ, ದೇವರಹಿಪ್ಪರಗಿ, ಸಿಂದಗಿ, ಚಡಚಣ ಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಎಸ್.ಆರ್. ಮೇಡೆಗಾರ್, ಎಸ್.ಬಿ. ಶಿರಗೂರ್, ಆರ್.ವಿ. ಹವಾಲ್ದಾರ್, ಸಿ.ಡಿ. ನಾಯಕ್, ಪಟ್ಟಣ್ ಸರ್, ಕೇಂದ್ರ ಸ್ಥಳೀಯ ಸಮಿತಿಯ ಸದಸ್ಯರಾದ ಪ್ರಶಾಂತ್ ಗೌಡ ಪಾಟೀಲ್, ಛಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಚಿದಾನಂದ ಎಂ. ಕಾಂಬಳೆ ಹಾಗೂ ವಿಭಾಗೀಯ ಲೆಕ್ಕಾಧಿಕಾರಿಗಳು, ಇಂಡಿ ವಿಭಾಗೀಯ 659 ಹಾಗೂ 466 ಸ್ಥಳೀಯ ಸಮಿತಿಯ ಸದಸ್ಯರು, ಪದಾಧಿಕಾರಿಗಳು, ಪ್ರಾಥಮಿಕ ಸಮಿತಿ ಮತ್ತು ಕಲ್ಯಾಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಶಾಖೆಯ ಶಾಖಾಧಿಕಾರಿಗಳು, ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು, ಗುತ್ತಿಗೆ ಸಂಘದ ಗುತ್ತಿಗೆದಾರರು, ಹೆಸ್ಕಾಂನ ಎಲ್ಲ ನೌಕರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಚಿದಾನಂದ ಕಾಂಬಳೆ ಅವರು ನಡೆಸಿಕೊಟ್ರು. ಕೆಲಸ ನೀವು ಮಾಡಿದ್ರೆ ಮಾತ್ರ ನಮ್ಮ ಹೆಸರು ಬರ್ತೈತಿ. ಎರಡಕ್ಕೂ ನೀವೇ ಕಾರಣಕರ್ತರು. ಹೆಸರು ಬರಬೇಕಾದ್ರೂ ನೀವೇ ಕಾರಣಕರ್ತರು, ಹೆಸರು ಕೆಡಬೇಕಾದ್ರೂ ನೀವೇ ಕಾರಣಕರ್ತರು. ಆದ್ರೆ ಹೆಸರು ತರುವಂತ ಕೆಲಸ ಮಾಡೋದು ಹೊರತು ಹೆಸರು ಕೆಡಿಸುವಂತ ಕೆಲಸ ಮಾಡ್ಬಾರ್ದು. ಅದಕ್ಕೆ ಎಲ್ಲ ನನ್ನ ವಿಭಾಗದ ನೌಕರದಾರರು ಏನೈತಂದ್ರೆ ಈ ಕಂಪನಿಗೆ ನಮ್ಮ ವಿಭಾಗಕ್ಕೆ ಹೆಸರು ತಂದು ಇನ್ನೂ ಅಷ್ಟು ಈ ಇಂಡಿ ವಿಭಾಗವನ್ನ ಈಗ ಏನು ನಿಂಗಪ್ಪ ಇದಕ್ಕೆ ಬಂದಿರ್ತೈತಿ, ಸೌಕಾರ ಬಂದಿರ್ತೈತಲ್ಲ, ನಿಂಗಪ್ಪ ಮಾರಾಟ, ನಿಂಗಪ್ಪ ದಣಿ ಹಾಕುವಂತ ಒಂದು ಮಟ್ಟಕ್ಕೆ ಹೋಗೋನು ಅಂತ ಈ ವಿಷಯವನ್ನು ಹೇಳಿ, ಯಾಕಂದ್ರೆ ಸ್ವಲ್ಪ ಹಾಸ್ಯವಾಗಿ ಹೇಳಿದ್ರೆ ಭಾಳ ಭಾಳ ಜನ ಇಷ್ಟೊಂದು ಮನೆಯವರು ಹೇಳೋದು ಭಾಳ ಜನ ನೋಡ್ತಿದ್ದೆ, ಇನ್ನು ಮೊಬೈಲ್ ನೋಡ್ತಿರ್ತಾರೆ. ಯಾಕೆ ಅವ್ರು ಹೇಳೋ ವಿಷಯ ನೋಡ್ರಿ ಹೆಂಗೈತಿದ್ರೆ ಮನುಷ್ಯ ತಪ್ಪು ಮಾಡೇ ತೆಗಿರ್ಬೇಕಿಲ್ಲ. ಅವ್ರು ಭಾಳ ಜನ ಹೇಳ್ತಾ ಇದ್ರು ಎಲ್ಲರಿಗೂ ತಿಳ್ಕೊಳ್ರಿ, ಯಾಕಂದ್ರೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ರು ಯಾರು ಕೇಳ್ತಾರೆ. ಆದ್ರೆ ಮನುಷ್ಯ ನಿಮ್ಮ ಜೀವನ ಭಾಳ ತಪ್ಪು, ಯಾಕಂದ್ರೆ ಭಾಳ ಲೈಫ್ ಟೂ ಶಾರ್ಟ್. ನೀವೇ ತಪ್ಪು ಮಾಡಿ ನೀವೇ ತಿಳ್ಕೊಳ್ಳೋಷ್ಟು ಟೈಮ್ ಇಲ್ಲ. ಇನ್ನೊಬ್ಬ ತಪ್ಪು ಮಾಡ್ಯಾರ, ಅವನು ತಪ್ಪು ಆಗಿದೆ ನೀವು ತಿಳ್ಕೊಂಡು ಅದನ್ನು ನೀವು ತಿಳ್ಕೊಂಡ್ರು ಸಾಕು, ನಿಮ್ಮ ಜೀವನ ನಿಮ್ಗೆ ಆಕ್ಸಿಡೆಂಟ್ ಆಗಿ ನೀವು ಅದನ್ನು ಸುಧಾರಣೆ ಮಾಡ್ಕೊಳ್ಬೇಡ. ಇನ್ನೊಬ್ಬ ನಿಮ್ಗೆ ಗೆಳೆಯ ಆಕ್ಸಿಡೆಂಟ್ ಆಗಿತ್ತಲ್ಲ, ಅವನ ತಪ್ಪು ಏನು ಮಾಡಲ್ಲ, ಅವನಿಗೆ ಆಕ್ಸಿಡೆಂಟ್ ಹೆಂಗ್ ಬಚಾವ್ ಅದನ್ನು ತಿಳ್ಕೊಂಡ್ರು ಸಾಕು, ನೀವು ಬಚಾವಾಗಿ ನೀವು ಉಳಿತೀರಿ. ಅವ ಆಗ್ಯಾದ, ಅವನ ತಪ್ಪಂತೂ ಆಗೈತಿ, ಅವನಿಗೆ ಸಮಸ್ಯೆ ಆಗೈತಿ. ಆ ಸಮಸ್ಯೆಗಳು ನಮಗ್ ಬದಲಾವಣೆ ನೋಡ್ಕೊಂಡ್ರೆ ನೀವು ಇಲ್ಲಿ ಹೇಳ್ತಾ ಇರೋರು ಯಾರಿಗೂ ಎಲ್ಲರಿಗೂ ನಿಮ್ಮ ಒಳ್ಳೆಯದಕ್ಕೆ ಹೇಳೋದ್ರ, ನಿಮ್ಮ ಸುರಕ್ಷತೆ ಹೇಳೋದ್ರ, ನಮ್ಮ ಸುರಕ್ಷತೆ ಏನಿದ್ರಾಗ ನಿಮ್ಮ ಸುರಕ್ಷತೆಯಲ್ಲೇ ನಮ್ಮ ಸುರಕ್ಷತೆ ಅಡಗೈತಿ. ನಮ್ಮ ಡಿವಿಷನ್ದಾಗ ಯಾವುದೂ ಆಕ್ಸಿಡೆಂಟ್ ಆಗಿಲ್ಲ, ಅದೇ ನಮ್ಮ ಸುರಕ್ಷತೆ. ಯಾವುದೂ ಆಕ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ ಅಲ್ಲ ಸಾಕಷ್ಟು ಕಾರಣ ಕಾಣ್ಬೋದು. ಆದ್ರೆ ಹೇಳೋದಿಲ್ಲ ನಾಳೆ ಮಾಡೋದು ತಗೋ, ನಾಳೆ ಮಾಡೋದು ತಗೋ, ಈ ಸ್ವಭಾವವನ್ನು ಬಿಡ್ರಿ. ಇವತ್ತು ಎಷ್ಟು ಸಾಧ್ಯ ಐತಿ ಡಿ.ಎಸ್.ಆರ್ ಭಾಳ ಹೇಳಿದ್ರು, ನಾಳೆ ನೋಡು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ, ನಾಳೆ ಎಲ್ಲ ಆಯ್ತಪ್ಪ ಅಂದ್ರೆ ಸಮಸ್ಯೆ ಕಂಡ್ಕೊತೀನಿ. ಅವಾಗ ಯಾರು ಹಿಡಿತಾರೆ ಗೊತ್ತಿತ್ತು ತಪ್ಪು ಮಾಡಿದ್ ನೀವು ಹಿಡಿತಾರೆ. ಅದಕ್ಕೆ ಯಾವುದೇ ಒಂದು ಆಕ್ಸಿಡೆಂಟ್ ಹಂತಕ್ಕೆ ಬಂದಿತ್ತಪ್ಪ ಅಂದ್ರೆ ನಿಮ್ಗೆ ಅಸುರಕ್ಷತೆ ಕಾಣ್ತದಪ್ಪ ಅಂದ್ರೆ ಎಷ್ಟು ಸಾಧ್ಯ ಅದ ಇವತ್ತು ಅಟ್ ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋದ್ರೆ ಅದು ನಿಮ್ಮ ಮ್ಯಾಗೂ ಬರೋದಿಲ್ಲ, ಈಗ ನಮ್ಮ ಡಿಪಾರ್ಟ್ಮೆಂಟ್ ಮ್ಯಾಗೂ ಬರೋದಿಲ್ಲ, ನಮ್ಮ ಮ್ಯಾಗೂ ಬರೋದಿಲ್ಲ. ಆಕ್ಸಿಡೆಂಟ್ ಮುಂಚೆ ಏನಾಗ್ತಿತ್ತು ಭಾಳ ಅಂದ್ರೆ ಅಲ್ಲೇ ಸೆಕ್ಷನ್ ಆಫೀಸರ್, ಈಗ ಹಂಗೇನಿಲ್ಲ, ಸೆಕ್ಷನ್ ಆಫೀಸರ್ ಹಿಡ್ಕೊಂಡು ಲೈನ್ಮನ್ ಹಿಡ್ಕೊಂಡು ಸೆಕ್ಷನ್ ಆಫೀಸರ್ ಹೇಳೋದು ಎಲ್ಲ ಬರ್ತದೆ. ಅದಕ್ಕೆ ಸಾಧ್ಯ ಆದಷ್ಟು ಯಾವುದೋ ಸುರಕ್ಷತಾ ಸಾಮಗ್ರಿಗಳನ್ನು ಬಳಸಿಕೊಂಡು ನಿಮ್ಮ ಸುರಕ್ಷತೆ ಜೊತೆಗೆ ಗ್ರಾಹಕರ ಸುರಕ್ಷತೆಯನ್ನು ಕಾಪಾಡಿಕೊಂಡು ಎಲ್ಲರೂ ಯಾವುದೇ ನಾವೊಂದು ಗುಣ ಮಾಡೋದು ನಿಮ್ಮ ಸೆಕ್ಷನ್ ಲೆವೆಲ್ ಆಗಿ ನಿಮ್ಮ ಸೆಕ್ಷನ್ ಆಫೀಸರು ಎಲ್ಲ ಲೈನ್ಮನ್ಗಳು ತಗೊಂಡು ನಮ್ಮಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗಲ್ಲ ನೋಡ್ಬೋದಪ್ಪ. ನಿಮ್ಗೆ ಏನು ಕೆಲಸ ಬೇಕಾದ್ರೂ ಮಾಡ್ಕೊಡಕ್ಕೆ ನಾವು ರೆಡಿ ಇದ್ದೀವಿ. ನಿಮ್ಗೆ ಆಕ್ಸಿಡೆಂಟ್ ಆಗಲ್ಲ ನೋಡ್ಕೊಂಡ್ರಪ್ಪ ಅಂದ್ರೆ ಪ್ರತಿಯೊಂದು ಒಂದು ಹಂತವಾಗಿ ಹೋಗೋಣ, ಎಲ್ಲ ಒಮ್ಮೆ ಸಾಧ್ಯ ಇಲ್ಲ, ಹಂತವಾಗಿ ಮಾಡ್ಕೊತ ಹೋಗಿ ಒಂದು ನಾವು ಮುಂದೆ ಒಳ್ಳೆಯ ಒಂದು ಡಿವಿಷನ್ ಹೆಸರು ತಗೊಂಡು ನಿಂಗಪ್ಪ ಧಣಿ ಹಾಕೋನು ಅಥವಾ ಅಂತ ಹೇಳ್ಬಿಟ್ಟು ಈ ಒಂದು 2 ಮಾತುಗಳು ಹೇಳಿ ಎಲ್ಲರಿಗೂ ಇನ್ನೊಮ್ಮೆ ಪವರ್ ಮ್ಯಾನ್ ಶುಭಾಶಯಗಳನ್ನು ಹೇಳ್ತಾ ಎಲ್ಲರೂ ನಾ ಹೇಳ್ತಾರ ಎಲ್ಲರೂ ಆರಾಮಾಗಿ ಊಟ ಮಾಡ್ಕೊಂಡು
ನಿಧಾನವಾಗಿ ನೀವು